ಹಾಯ್ ಹಲೋ ಗೆಳೆಯರೆ. ಸೊ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ಈಗಾಗಲೇ ಸೆಕೆಂಡ್ ರೌಂಡ್ ನೀಟ್ಗೆ ಸಂಬಂಧಪಟ್ಟ ಹಾಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿತ್ತು. ಇವತ್ತು ಸಾಯಂಕಾಲ ಕ್ಲೋಸ್ ಆಗಬೇಕಿತ್ತು. ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಮಾಡಿದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ರೀತಿ KCT ಅಂತ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂತಂದರೆ ಈಗಾಗಲೇ KCT ಎಲ್ಲ ಕೋರ್ಸ್ ಮುಗಿದ್ರೂ ಸಹಿತ ಆದರೂ ಕೂಡ ನೀವು ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಕೆಲವೊಂದಿಷ್ಟು ಹುಡುಗರು, ಕೇವಲ ಕೆಲವೊಂದಿಷ್ಟು ಹುಡುಗರದ ಮಾತ್ರ ಮೆನ್ಷನ್ ಮಾಡ್ತಿದ್ದೀನಿ. ಹೇಗೆ ನೀವು ಏನಪ್ಪ ಅಂದರೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ವೆಟರ್ನರಿ ಅಥವಾ ನರ್ಸಿಂಗು, B.Pharma, ಫಾರ್ಮಡಿ, ಆರ್ಕಿಟೆಕ್ಚರ್ ಯಾವುದಾದ್ರೂ ಒಂದು ಹೋಗಿ ಅಡ್ಮಿಷನ್ ಆಗಿರ್ತೀರ. ಆದರೂ ಸಹಿತ ನೀವು ಏನಪ್ಪ ಅಂದರೆ MBBS ಅಥವಾ BDS ಅಥವಾ ಆಯುಷ್ಗೋಸ್ಕರ ಏನಾದರೂ ಟ್ರೈ ಮಾಡ್ತಾನೆ ನನಗೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಿಬಿಟ್ಟು ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅಂಥವ್ರಿಗೆ ಏನಂತಂದರೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ KAದಲ್ಲಿ ಬಂದುಬಿಟ್ಟು ಇತ್ತೀಚಿನ ಪ್ರಕಟಣೆಯಲ್ಲಿ ಅಂತ ಹೋಗ್ಬಿಟ್ಟು ನೋಡಿದರೆ ಜಸ್ಟ್ ಒಂದು ಕೊಟ್ಟಿದ್ದಾರೆ ನೋಡಿ, ಅದೇ ಅಂದರೆ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಸೀಟು ಹಂಚಿಕೆ ಅಂತ ಬಂದುಬಿಟ್ಟು ಡೇಟ್ ಎಕ್ಸ್ಟೆಂಡ್ ಡೇಟ್ ಅಂತ ಕೊಟ್ಟವ್ರೆ. ಸೊ ಇದರಲ್ಲಿ ಏನು ಕೊಟ್ಟವ್ರು ಅಂತಂದರೆ 16/9/2025 ಅದರ ಒಂದು ಪ್ರಕಟಣೆ ಪ್ರಕಾರ ಏನಂತಂದರೆ ಇವತ್ತು ಸಾಯಂಕಾಲ ಕ್ಲೋಸ್ ಆಗಬೇಕಾಗಿರೋ ಆಪ್ಷನ್ ಎಂಟ್ರಿ ನಾಳೆ ಬೆಳಗ್ಗೆವರೆಗೂ. ಸೊ ಯಾಕೆ ಇವತ್ತು ನೈಟೇ ನಿಮ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಸೊ ಬೆಳಗ್ಗೆ ಮಾಡ್ಬೋದಿತ್ತು, ಯಾಕಂದರೆ ಬೆಳಗ್ಗೆನೇ ಕ್ಲೋಸ್ ಆಗ್ತಾಯಿದೆ ಅಂದರೆ ಬೆಳಗ್ಗೆ 7 ಗಂಟೆಗೆ ಕ್ಲೋಸ್ ಆಗ್ತಾಯಿದೆ. ಸೊ ಹಂಗಾಗಿ ಗೊತ್ತಿರಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರು ಏನಾದರೂ ರೀಅರೇಂಜು ಅಥವಾ ಡಿಲೇಟು ಅಥವಾ ಮಾಡಿಫಿಕೇಷನ್ ಏನಾದರೂ ಮಾಡೋದಿತ್ತಂದರೆ ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಫೀಸ್ ನೋಡ್ಕೊಂಡಿರಲ್ಲ. ಅದನ್ನೇ ಹೇಳ್ತಿದ್ದಾರೆ ಅವರು. ಇಲ್ಲಿ ಏನು ಹೇಳ್ತಿದ್ದಾರೆ ನೋಡ್ರಿ, ದಂತವೈದ್ಯಕೀಯ ಅಥವಾ ವೈದ್ಯಕೀಯ ಆಗಿರ್ಬೋದು ಕೋರ್ಸ್ಗಳ 2ನೇ ಸುತ್ತಿನ ಸೀಟು ಹಂಚಿಕೆ ಹಾಗೂ ಆಯುಷ್ ಕೋರ್ಸ್ಗಳ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ಮರುಕ್ರಮಗೊಳಿಸಲು 19/9/2025 ಬೆಳಗ್ಗೆ 7ರವರೆಗೆ ಸಮಯವನ್ನು ವಿಸ್ತರಿಸಲಾಗಿದ್ದು ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಕಡ್ಡಾಯವಾಗಿ ಲಾಗಿನ್ ಮಾಡಿ. ಯಾಕಂದರೆ ಕಂಪಲ್ಸರಿಯಾಗಿ ಏನು ಮಾಡಬೇಕು, ನೀವು ಲಾಗಿನ್ ಆಗಬೇಕಾಗ್ತದೆ. ಆ್ಯಂಡ್ ಶುಲ್ಕದ ವಿವರಗಳನ್ನು ತಪ್ಪದೇ ಪರಿಶೀಲಿಸಿ. ಅಂತಂದರೆ ನೀವು ಫೀಸ್ ಏನಾದರೂ ಸ್ಟ್ರಕ್ಚರ್ ಕರೆಕ್ಟ್ ನೋಡ್ಕೊಂಡಿಲ್ಲ ಅಂತಂದರೆ, ಈಗ ನಾನು ಅವಾಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಕೆಲವೊಂದಿಷ್ಟು ಈಗೇನಪ್ಪ ಅಂದರೆ ಗೌರ್ಮೆಂಟ್ ಇರ್ತಕ್ಕಂಥದ್ದು ಪ್ರೈವೇಟ್ ಅಂತ ಮಾಡ್ಕೊಂಡಿರ್ತಾರೆ. ಸೊ ಫೀಸ್ ವೇರಿಯೇಷನ್ ಆಟೋಮೆಟಿಕ್ಲಿ ಆಗಿಬಿಟ್ಟಿರ್ತದೆ. ಸೊ ನಿಮಗೆ ಎಲ್ಲನೂ ಕೂಡ ಇದೆ ಬಿಡಿ, ನಮ್ದು ಏನು ಕೂಡ ತಪ್ಪಾಗಿಲ್ಲ ಅಂತ ಅಂದ್ಕೊಂಡಿತ್ತಂದರೆ ನಿಮ್ಮ ಭ್ರಮೆ. ಸೊ ಹಂಗಾಗಿ ಹೋದ ವರ್ಷ ಈ ರೀತಿ ಆಗಿದೆ. ಓಕೆ, ಸೊ ಹಂಗಾಗಿ ಈ ಸರ್ತಿ ಕೂಡ ಅದೇ ರೀತಿ ಆಗ್ಬೋದು, ಆಗದೇ ಇರ್ಬೋದು, ಹಾಗೇನೂ ಇರ್ಬೋದು. ಬಟ್ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ ನಿಮ್ಗೆ ಏನಾಗಿದೆ. ಸೊ ಜಸ್ಟ್ ಏನಿಲ್ಲ, ಲಾಗಿನ್ ಆಗಿರಿ. ಎಲ್ಲನೂ ಕೂಡ ಫೀಸ್ ನೀವು ಅಂದ್ಕೊಂಡಿರ್ತಕ್ಕಂಥ ಫೀಸೇ ಕರೆಕ್ಟಾಗಿದೆ ಎಲ್ಲ ನೋಡ್ಕೊರಿ. ಯಾಕಂದರೆ ಮೇನ್ ಮ್ಯಾಟ್ರ್ ಆಗೋದೇ ನಿಮಗೆ ಫೀಸ್. ಓಕೆ, ಸೊ ಹಂಗಾಗಿ ಫೀಸ್ ಕರೆಕ್ಟ್ ಐತೆ ಅಂತಂದರೆ ಏನು ಕೂಡ ವರಿ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಜಸ್ಟ್ ಲಾಸ್ಟಿಗೆ ಫೈನಲಾಗಿ ಪ್ರಿಂಟೌಟ್ ತೊಗೊಂಡು ಇಟ್ಕೋರಿ. ಓಕೆ, ಅಂದರೆ ನಿಮ್ಗೆ ಏನಂತಂದರೆ ಎಲ್ಲನೂ ಕೂಡ ಪ್ರಿಂಟೌಟ್ ತೊಗೊಂಡಾದ್ಮೇಲೆ ನಾವು ಈ ಥರ ಲಾಸ್ಟ್ ಟೈಮಿಂಗ್ ತೋರಿಸೋಕ್ಕೆ ಕೇದವ್ರಿಗೂ ಕೂಡ ನಿಮಗೆ ನಿಮ್ಮ ಹತ್ರ ಒಂದು ಪ್ರೂಫ್ ಕೂಡ ಇರ್ತದೆ. ಸರಿನಾ? ಸರಿ, ನಾಳೆ ಬೆಳಗ್ಗೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿರಿ. ಈಗಾಗಲೇ MCC ಕಡೆಯಿಂದ ರಿಸಲ್ಟ್ ಕೂಡ ಬಂದಾಗಿದೆ. ಸೊ ನಿಮ್ದು ಏನಪ್ಪ ಅಂದರೆ ನಿಮ್ಗೆ ಏನು ಮಾಡ್ತಾರೆ, ಈಗ ಪ್ರೊವಿಷನಲ್ ರಿಸಲ್ಟ್, ಫೈನಲ್ ಪ್ರೊವಿಷನಲ್ ರಿಸಲ್ಟ್ನ ನಾಳೆ ನಿಮ್ಗೆ ಕ್ಲೋಸ್ ಆದರೆ ನಾಳೆ ಸಾಯಂಕಾಲನ ಅಥವಾ ನಾಳೆ ನೈಟನ್ನಷ್ಟರಿಗೆ ಬಂದರೂ ಬರ್ಬೋದು. ಕ್ವಿಟ್ ಆಪ್ಷನ್ ಕೂಡ ನಾಳೆ ಅಥವಾ ನಾಡಿದ್ದು ಕೊಡ್ಬೋದು. ನಿಮಗೆ ಫೈನಲ್ ರಿಸಲ್ಟ್ ಕೂಡ ಇನ್ನು 2 ಡೇಸಲ್ಲಿ ಎಲ್ಲನೂ ಕೂಡ ಬರ್ತದೆ. ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ ಕೂಡ 4-5 ದಿನದಲ್ಲಿ ಮುಗಿದೋಗುತ್ತೆ. ಸೊ ಅಂದರೆ ಟೋಟಲ್ ಈಗ ಆಯುಷ್ ಸ್ಟೂಡೆಂಟ್ಗೆ 3rd ರೌಂಡ್ ಮುಗಿದಂಗೆ. ಆ್ಯಂಡ್ ಅಂದರೆ 3rd ರೌಂಡ್ ಅಂತಂದರೆ ಫಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ, ಬಟ್ ಈಗ 3rd ರೌಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಈಗ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಅಂದರೆ ಮೆಡಿಕಲ್ ಆ್ಯಂಡ್ ಡೆಂಟಲ್ ಸ್ಟೂಡೆಂಟ್ ಕೂಡ 2nd ರೌಂಡ್ ಕೂಡ ಮುಗಿತದೆ. ನೆಕ್ಸ್ಟ್ ನೋಡೋಣ ಏನೇನೆಲ್ಲ ಮಾಡ್ತಾರೆ, ಅದು ಕೇದವ್ರಿಗೆ ಬಿಟ್ಟದ್ದು. ಆ್ಯಂಡ್ ಈಗಾಗಲೇ ಸೀಟ್ ಕೂಡ ಇನ್ಕ್ರೀಸ್ ಆಗಿದೆ. ಇನ್ ಕೇಸ್ ಫಾರೂಕಿ ಕಾಲೇಜ್ ಮೆಡಿಕಲ್ ಏನು ಕಾಲೇಜ್ ಇದೆ ಅದು ಕೂಡ ಆ್ಯಡ್ ಮಾಡಿಲ್ಲ ಅಂತಂದರೆ, ಇನ್ ಕೇಸ್ ನೀವು ಆ ಒಂದು ಕಾಲೇಜ್ಗೆ ಎಲಿಜಿಬಿಲಿಟಿ ಇದ್ದು ಕೂಡ ನಿಮ್ಮ ಹತ್ರ ಎಲ್ಲನೂ ಕೂಡ ಆ ಒಂದು ಕಾಲೇಜ್ ಹೋಗ್ತೀನಿ ಅನ್ನೋದು ಇಷ್ಟಾಗಿತ್ತು ಅಂತಂದರೆ ಆ್ಯಡ್ ಮಾಡ್ತೀನಿ ಅಂತಂದರೆ ಮಾಡೋಂಗಿದ್ರೆ ಮಾಡಿರಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ. ಓಕೆ, ಎಲ್ಲರೂ ಕೂಡ ಎಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಹೇಳ್ತದೆ ನಾನು ಫೀಸ್ ಮ್ಯಾಟ್ರ್ ಆಗ್ತದೆ, ಫೀಸ್ ನೋಡ್ಕೊಂಡು ಆ್ಯಡ್ ಮಾಡಿರಿ. ಸುಮ್ಕೆ ರ್ಯಾಂಡಮ್ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಈಗ ಯಾಕೋ ಇನ್ನೊಂದು ಟೈಮ್ ಬಿಟ್ಟರು. ನಾನೀಗ 2nd ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಾದ್ಮೇಲೆ ಕೆಲವೊಂದಿಷ್ಟು ಹುಡುಗರು ಹೇಳಿದ್ರು ನನಗೆ, ಅಣ್ಣ ನಾನೇನಂತಂದರೆ ಅದು 60,000 ಅಂತ ಮೆನ್ಷನ್ ಮಾಡಿದ್ರು ಈ ಗೌರ್ಮೆಂಟ್ ಕಾಲೇಜಲ್ಲಿ. ನಾನು ಹಾಗೆ ಅಂದ್ಕೊಂಡು ಒಂದು 6 ಲಕ್ಷದ್ದು ಹಾಕಿಬಿಟ್ಟಿದ್ದೆ, ಬಟ್ ನಂಗೆ ಗೊತ್ತಾಗಲಿಲ್ಲ ಅಂತಂದರು. ಒಂದು ಡಿಜಿಟ್ ಮಿಸ್ಟೇಕ್ ಮಾಡ್ಕೊ ಹೋಗ್ಬಿಟ್ಟು ನೀವು ಫೀಸ್ ಅಜಗಜಾಂತರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಓಕೆ, ಸೊ ಹಂಗಾಗಿ ಒನ್ ಟೈಮ್ ಚೆಕ್ಔಟ್ ಮಾಡ್ಕೋರು ಅಷ್ಟೇ. ಸರಿ, ಇಷ್ಟೇ, ಮತ್ತೇನಿಲ್ಲ, ಇಷ್ಟೇ ಅಪ್ಡೇಟ್ ಇರೋದು ಕೆ ಕಡೆಯಿಂದ. ಆ್ಯಂಡ್ ರಿಸಲ್ಟ್ ಬರ್ತದೆ ನಾಳೆ ನೈಟ್ ಅಥವಾ ನಾಡ್ದಲ್ಲಿ ಬರ್ತದೆ, ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀವಿ. ಟೇಕ್ ಕೇರ್, ಬಾಯ್.